ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭೆ. ಇವತ್ತು ಮಿಕ್ಸ್ ವೆಜಿಟೇಬಲ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಬೇಕಂದರೆ ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಕೋಸು. ನಾನು ಈ 4 ತರಕಾರಿನ ತೊಗೊಂಡಿದ್ದೀನಿ. ಈ ತರಕಾರಿನೆಲ್ಲ ಕುದಿಯೋ ನೀರಿಗೆ ಹಾಕಿ ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ. ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಪಲ್ಯ ಮಾಡೋಕ್ಕೆ ಬೇಗ ರೆಡಿಯಾಗಿ ಹೋಗುತ್ತೆ. ಒಂದು 5-10 ನಿಮಿಷದೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ತರಕಾರಿನ ಜಾಸ್ತಿ ಬೇಯಿಸ್ಕೋಬಾರ್ದು. ಲೈಟಾಗಿ ಒಂದು ತೀರ ಮೆತ್ತಗಲ್ಲ, ಫುಲ್ಲು ಗಟ್ಟಿನೂ ಇರಬಾರ್ದು, ಮೀಡಿಯಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ಪಕ್ಕಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ಖಾರ ಬಿಟ್ಕೊಳ್ತದೆ. ಅಂದರೆ ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ. ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈಗ ಈರುಳ್ಳಿ ತೊಗೊಂಡಿದ್ನಲ್ಲ, ಈರುಳ್ಳಿನ ಹಾಕಿ ಇನ್ನೂ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಹಿಂಗು ಹಾಕ್ಕೊಳ್ಬೇಕು. ಹಿಂಗು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆ ಕಡೆ ತರಕಾರಿನೆಲ್ಲ ಬೇಯಿಸೋಕ್ಕಿಟ್ಟಿದ್ನಲ್ಲ, ತರಕಾರಿ ಎಲ್ಲ ಬೆಂದಿದೆ. ಅದನ್ನ ಚೆನ್ನಾಗಿ ಡ್ರೈನ್ ಮಾಡ್ಕೊಂಡು ನೀರೆಲ್ಲ ಬಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಇನ್ನೊಂದು ಸತಿ ಒಗ್ಗರಣೆ ರೆಡಿ ಆಗಿತ್ತಲ್ಲ, ಅದು ಮತ್ತೆ ಸ್ಟವ್ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ಲ, ಅದನ್ನೆಲ್ಲ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ನೋಡಿ, ಹಾಕ್ಕೊಳ್ತಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ಮಸಾಲೆಗಳ್ನ ಹಾಕೋಣ ಬನ್ನಿ. ಮೊದಲಿಗೆ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಮನೇಲಿ ಮಾಡಿದ ಸಾಂಬಾರು ಪೌಡರು ಮತ್ತು ಗರಂ ಮಸಾಲೆ, MTR ಗರಂ ಮಸಾಲೆ ತುಂಬ ಚೆನ್ನಾಗಿತ್ತು. ನಾನು MTR ಗರಂ ಮಸಾಲೆನೇ ಜಾಸ್ತಿ ಬಳಸ್ತೀನಿ. ಮತ್ತು ಮನೇಲಿ ಮಾಡಿದ ಮತ್ತು ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ ಪಲ್ಯ ಸೂಪರಾಗಿ ಚಪಾತಿಗೆ ಮತ್ತು ಬರೀ ಅನ್ನ ಸಾಂಬಾರು ಮಾಡಿರೋ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿ ಹೇಗೆ ಬಂತಂತ ನನಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೆ